ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾನು ಇನ್ನೊಂದು ಕನ್ನಡದ ಹೊಸ ಟಾಪಿಕನ್ನು ತಗೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾವು ನಾನಾರ್ಥಗಳು, ಹಿಂದಿನ ಒಂದು ವಿಡಿಯೋಸ್ಗಳಲ್ಲಿ ನಾನು ಸಮಾನಾರ್ಥಕ ಪದಗಳು ಅಥವಾ ವಿರುದ್ಧಾರ್ಥಕ ಪದಗಳನ್ನು ಪಟ್ಟಿಯನ್ನು ಕೊಟ್ಟಿದ್ದೆ ಮತ್ತು ಎಕ್ಸ್ಪ್ಲನೇಷನ್ನು ಸಹ ಮಾಡಿದ್ದೆ. ಈ ದಿನ ನಾವು ನಾನಾರ್ಥಗಳು, ಪದವೇ ಸೂಚಿಸುತ್ತೆ ನಾನಾರ್ಥಗಳು. ನಾನಾ ಅಂತ ಅಂದರೆ ಅನೇಕ ಅರ್ಥಗಳು, ಒಂದು ಪದಕ್ಕೆ ಹಲವಾರು ಅರ್ಥಗಳು ಇದ್ದರೆ ಹಲವಾರು ಅರ್ಥಗಳನ್ನು ಕೊಡುವ ಒಂದು ಪದನ ನಾವು ನಾನಾರ್ಥ ಪದ ಅಂತ ಹೇಳ್ತೀವಿ. ಒಂದು ಪದಕ್ಕೆ ಹಲವಾರು ಅರ್ಥಗಳಿರುತ್ತೆ. ಉದಾಹರಣೆಗೆ ಏನಪ್ಪ ಅಂತ ಅಂದರೆ, ಉದಾಹರಣೆಗೆ ಹೇಳಬೇಕು ಅಂತಂದರೆ ಒಂದು ಉದಾಹರಣೆ ತೊಗೊಳ್ತೀನಿ. ಉತ್ತರ ಅನ್ನೋದು ಪರಿಹಾರ, ನಮ್ಮ ಪ್ರಶ್ನೆಗೆ ಒಂದು ಉತ್ತರ ಅಂತ ಹೇಳ್ತೀವಲ್ಲ, ಪರಿಹಾರ. ಅಥವಾ ಇನ್ನೊಂದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತ ದಿಕ್ಕು ಇದೆಯಲ್ಲ, ದಿಕ್ಸೂಚಕ ಅಂತ ಹೇಳ್ತೀವಲ್ಲ, ಅಥವಾ ದಿಗ್ವಾಚಕ ಅಂತ ಹೇಳ್ತೀವಲ್ಲ, ಅದೂ ಆಗುತ್ತೆ. ಸೊ ಈ ರೀತಿಯಾಗಿ ಒಂದು ಪದ ಹಲವಾರು ಅರ್ಥಗಳನ್ನು ಕೊಡ್ತಾ ಇದ್ದರೆ ಅದನ್ನು ನಾವು ನಾನಾರ್ಥಗಳು ಅಂತ ಹೇಳ್ತೀವಿ. ಸೊ ಪರೀಕ್ಷೆಯಲ್ಲಿ ನಾನಾರ್ಥ ಪದಗಳನ್ನು ಬರೆಯಿರಿ ಅನ್ನೋ ಪ್ರಶ್ನೆ ಸರ್ವೇ ಸಾಮಾನ್ಯ, ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಹಾಗಾಗಿಬಿಟ್ಟು ಈ ವಿಡಿಯೋದಲ್ಲಿ ನಾವು ಸುಮಾರು 65 ನಾನಾರ್ಥಗಳನ್ನು ಇರುವಂತಹ ಪದಗಳನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಪ್ಪ ಅಥವಾ ಮಾಡ್ರಮ್ಮ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ 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 ಥ್ಯಾಂಕ್ ಯು ಅಂತ ಕಳಿಸ್ತೀರಾ. ಬಹಳಷ್ಟು ಜನ ಥ್ಯಾಂಕ್ ಯು ಅಂತ ಕಳಿಸ್ತೀರಾ. ಅದಕ್ಕೋಸ್ಕರ ನಾನು ಹಾರ್ಟ್ಫುಲಿ ವೆಲ್ಕಮ್. ಎಲ್ಲರಿಗೂ ನಾನು ನನ್ನ ಕಡೆಯಿಂದ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸೊ ಪ್ಲೀಸ್ 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 ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಪ್ರೀತಿ, ನಿಮ್ಮ ಪ್ರೇರಣೆ ಅತಿ ಮುಖ್ಯವಾಗಿದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅಗಿ ಅಂತ ಅಂದರೆ ಜಗಿ, ಏನು ಅಗಿತೀವಲ್ಲ, ಅನ್ನ ಅಗಿತೀವಲ್ಲ ನಮ್ಮ ಹಲ್ಲಿನ ಸಹಾಯದಿಂದ, ಜಗಿ. ತೊಡು, ಓಕೆ. ನೆಕ್ಸ್ಟ್ ಅಜ, ಆಡು. ಇನ್ನೊಂದರ್ಥ ಬ್ರಹ್ಮ, ಓಕೆ. ಅಡಿ, ಪಾದ, ನಮ್ಮ ಕಾಲಿನ ಪಾದ ಇದೆಯಲ್ವ ಅದು. ಅಥವಾ ಅಡಿ ಅಂದರೆ ತಳಭಾಗ ಆಗಿರ್ಬೋದು. ಅಥವಾ ಅಳತೆ ಪ್ರಮಾಣ, ಹಿಂದಿನ ಕಾಲದಲ್ಲೆಲ್ಲ 1 ಅಡಿ 2 ಅಡಿ ಅಂತ ಹೇಳ್ತಾರಲ್ಲ, ಅಳತೆ ಪ್ರಮಾಣಕ್ಕೂ ಸಹ ಅಡಿ ಅಂತ ಹೇಳ್ತೀವಿ. ಅನಿಮಿಷ, ಅದಕ್ಕೆ ಮೀನು ಅಂತಲೂ ಹೇಳ್ತಾರೆ, ದೇವತೆ ಅಂತಲೂ ಹೇಳ್ತಾರೆ. ಅರಳು, ಮತ್ತೊಂದ್ಸಲಿ ನೆನ್ಪಿಟ್ಕೊಳ್ರಿ, ಇದು ಸಮಾನಾರ್ಥಕ ಪದಗಳಲ್ಲ, ಇದು ನಾನಾರ್ಥಗಳು. ಒಂದು ಪದಕ್ಕೆ ಬೇರೆ ಬೇರೆ ಅರ್ಥ ಇರುವಂತಹ ಒಂದು ಪದ ಇದು, ಓಕೆ. ಅರಳು ವಿಕಸಿಸು, ಓಪನ್ ಆಗು. ಅರಳು, ಹೂ ಅರಳತ್ತಲ್ವ, ಅದು ವಿಕಸಿಸು. ಭತ್ತದ ಪುರಿಗೂ ಸಹ ಅರಳು ಅಂತಾರೆ. ಅರಿ ಅಂತ ಅಂದರೆ ನಮಗೆ ಗೊತ್ತಿದೆ, ಅರಿಯುವೆ ಅಥವಾ ಅರಿಯೋಣ ಬನ್ನಿ, ತಿಳಿಯೋಣ ಬನ್ನಿ. ಅರಿ ಅಂದರೆ ತಿಳಿ. ಇನ್ನೊಂದು ಅರಿಗೆ ಮೀನಿಂಗು ಶತ್ರು. ನೋಡಿ ಎಷ್ಟು ಡಿಫ್ರೆಂಟ್ ಇದೆ ಇವೆರಡು, ಆದರೂ ಸಹ ಅರಿ ಅನ್ನೋ ನಾನಾರ್ಥವನ್ನು ಕೊಡತ್ತೆ. ಅರುಣ, ಬಣ್ಣ, ಸೂರ್ಯನ ಸಾರಥಿ. ಅಂತರ, ಒಳಗಿನ ಅಥವಾ ಎರಡು ವಸ್ತುಗಳ ನಡುವಿನ ದೂರ ಅಂತ ಹೇಳ್ಬೋದು, ಓಕೆ. ಅಂತರ ಅಂತಂದರೆ ಅಂತರ್ಮುಖ ಅಂತಾರಲ್ವ, ಅಂತರ ಕೋನ ಅಂತ ಹೇಳ್ತಿರೋ, ಒಳಗಿನ ಕೋನ. ದೂರ, ಅಂತರ, ಎರಡು ವಸ್ತುಗಳ ನಡುವಿನ ಅಂತರ ಎಷ್ಟು, ದೂರ ಎಷ್ಟು ಅಂತ, ಓಕೆ. ಅಂಬು, ಬಾಣ. ಇನ್ನೊಂದು ನೀರು. ಅಂಬರ, ಬಟ್ಟೆ. ಅಂಬರ ಅಂದರೆ ಬಟ್ಟೆ, ಅಂಬರ ಅಂತ ಅಂದರೆ ಆಕಾಶನೂ ಆಗುತ್ತೆ. ಉತ್ತರ, ನಾನು ಆವಾಗಲೇ ಹೇಳಿದೆ, ದಿಕ್ವಾಚಕ, ಪರಿಹಾರ, ಓಕೆ. ನೆಕ್ಸ್ಟ್ ಮುಂದಿನ ಅಂತ ಹೇಳೋದಕ್ಕೂ ಸಹ ಉತ್ತರ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಡವೆ, ಆಭರಣ, ವಸ್ತು. ಒಪ್ಪು, ಓರಣ, ಅಂಗೀಕರಿಸು, ಸಮ್ಮತಿಸು. ಕಟ್ಟು, ಬಂಧಿಸು, ನಿಯಮ, ಹೊರೆ, ತಡೆ. ಮೋಸ್ಟ್ಲಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನಾರ್ಥ ಅಂತ ಅಂದ್ರೇನು. ಸೊ ಹಾಗಾಗಿಬಿಟ್ಟು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ವಿಡಿಯೋ ಬಹಳ ಲೆಂದಿ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಅದರ ಒಂದು ನಾನಾರ್ಥಗಳನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಕಣ, ಯುದ್ಧ ಭೂಮಿ, ಬಹು ಸಣ್ಣ ಚೂರು, ಧಾನ್ಯವನ್ನು ಒಕ್ಕುವ ಅಥವಾ ಇಡುವ ಸ್ಥಳ. ಕಲಿ, ತಿಳಿ, ಶೂರ, ಒಂದು ಯುಗ, ಕಲಿಯುಗ ಅಂತಾರಲ್ಲ, ಒಂದು ಯುಗ. ಕವಿ, ಆವರಿಸು, ಕಾವ್ಯವನ್ನು ರಚಿಸುವವನು, ಕವಿ, ಓಕೆ. ಕತ್ತಲೆ ಕವಿದಿತು ಅಂತಾರಲ್ಲ, ಆವರಿಸು ಅದು, ಮತ್ತು ಕಾವ್ಯವನ್ನು ರಚಿಸುವನು ಕವಿ. ಕಳೆ, ಶೋಭೆ, ಕಾಂತಿ, ನಷ್ಟವಾಗು, ಬೆಳೆಯ ನಡುವೆ ಬೆಳೆಯುವ ಒಂದು ಬೇಡವಾದ ಸಸ್ಯ, ಕಳೆ ತೆಗೆಯಕ್ಕೆ ಹೋಗಿದ್ದೆ ಅಂತಾರಲ್ಲ, ಬೇಡವಾದ ಸಸ್ಯ. ಕಂದ, ಮಗು. ಛಂದೋರೂಪ, ಕಂದ ಪದ್ಯ ಅಂತಾರಲ್ವ, ಅದು ಛಂದೋರೂಪ, ಛಂದಸ್ಸಿನ ಒಂದು ಪ್ರಕಾರ. ಗೆಡ್ಡೆ, ಓಕೆ. ನೆಕ್ಸ್ಟ್ ಕೃಷ್ಣ, ವಿಷ್ಣು. ಕಪ್ಪು, ಜಿಂಕೆ. ಕರ್ಣ, ಕಿವಿ, ಕುಂತಿಪುತ್ರ. ಕ್ಷಯ, ಕ್ಷೀಣಿಸು, ಕೊನೆಯ ಸಂವತ್ಸರ, ರೋಗ, ಕ್ಷಯರೋಗ. ಕಾಡು, ಅರಣ್ಯ. ಪೀಡಿಸು, ಎಷ್ಟು ಕಾಡಿಸ್ತಾನಪ್ಪ ಅವನು, ಪೀಡಿಸು, ಓಕೆ. ಅನಾಗರಿಕ, ಕಾಡು ಮನುಷ್ಯ, ಅನಾಗರಿಕ, ಓಕೆ. ನೆಕ್ಸ್ಟ್ ಘನ, ಶ್ರೇಷ್ಠ, ಘನ ವ್ಯಕ್ತಿ. ಮೋಡ, ಅಳತೆ ಪ್ರಮಾಣ, ಘನ, ಓಕೆ. ಮತ್ತು ಗಟ್ಟಿಯಾದ ವಸ್ತುವನ್ನು ಸಹ ನಾವು ವಸ್ತುವಿನ ಸ್ಥಿತಿಗಳಲ್ಲಿ ಘನ ವಸ್ತು ಅಂತೀವಲ್ಲ, ಅದು ಗಟ್ಟಿಯಾದ ವಸ್ತು. ನೆಕ್ಸ್ಟ್ ಗುರು,
ಶ್ರೇಷ್ಠ, ಗುರು ಒಂದು ಗ್ರಹ, ಗುರು ಅಂದರೆ ಭಾರವಾದ, ವಿದ್ಯೆಯನ್ನು ಕಲಿಸುವವ ನಾವು ಗುರು. ಓಕೆ, ನೆಕ್ಸ್ಟ್ ಗಂಡ, ಪತಿ, ಗಂಡ ಬಹಳಷ್ಟು ನಿಮ್ಮ ಒಂದು ಇದರೊಳಗಡೆ ಬಹಳ ಗಂಡ ಇದೆ ಅಂತಾರಲ್ಲ, ಅಪಾಯ ಇದೆ. ಶೂರ, ಜಡ ನಿಶ್ಚಲ, ನಿರ್ಜೀವ ನೀರು, ಜರೆ ಮುಪ್ಪು, ಹೀಯಾಳಿಸು ಎಷ್ಟು ಜರಿತಾನಪ್ಪ ಅವನು, ಜರೆ ಹೀಯಾಳಿಸು. ತಡಿ ಕುದುರೆಯ ಜೀನು, ದಡ, ಕೊಡೆ ಲೇಪಿಸು, ಶರೀರದ ಒಂದು ಭಾಗ, ಅಳಿಸು, ಛತ್ರಿ. ದ್ರವ್ಯ ಹಣ, ದ್ರವ ಪದಾರ್ಥ. ನರ ಮನುಷ್ಯ, ಅರ್ಜುನ. ನಿಕಾಯ ಸಮೂಹ, ಮನೆ, ಶರೀರ. ಕಾಯ ಅಂತ ಹೇಳ್ತಾರಲ್ವ, ಶರೀರ, ಮನ್. ನಿಧಿ ಸಮೂಹ ಅಂತೀವಿ, ನಿಧಿ. ಸಂಪತ್ತು ಸಹ ನಿಧಿನೇ. ನೆಕ್ಸ್ಟು ನಿಷಾದ, ಬೇಡ, ಚಾಂಡಾಳ ಸಪ್ತಸ್ವರಗಳಲ್ಲಿ ಒಂದು. ನೆರೆ ಪ್ರವಾಹ, ಅಕ್ಕಪಕ್ಕದ ಮನೆ ನೆರೆಹೊರೆಯರು ಅಂತಾರಲ್ವ, ಗುಂಪು ಸೇರು ಎಲ್ಲರೂ ನೆರೆದಿದ್ರು ಅಂತಾರಲ್ವ ಅದು. ಓಕೆ, ನೆರೆ ಬಂದಿತ್ತು, ಪ್ರವಾಹ. ಪತಿ ಗಂಡ, ಒಡೆಯ. ಪಡೆ ಸೈನ್ಯ, ತೆಗೆದುಕೊಳ್ಳುವುದು, ಪಡೆದುಕೊಳ್ಳೋದು ಅಂತಾರಲ್ಲ ಅದು. ಪದ ಶಬ್ದ, ಹಾಡು. ಪಾದ ಕಾಲು ಭಾಗ, ಪಾದ ಅಂದರೆ ಕಾಲಿನ ಒಂದು ಭಾಗ. ಚರಣ ಪದ್ಯದ ಒಂದು ಸಾಲು, ಅದನ್ನು ಸಹ ಪಾದ ಅಂತಾರೆ. ನೆಕ್ಸ್ಟ್ ಬಗೆ ಮನಸ್ಸು, ರೀತಿ ಯೋಚಿಸು, ವಿಧ. ಬಟ್ಟೆ ದಾರಿ, ವಸ್ತ್ರ. ಬಣ್ಣ ಸೀರೆ, ವರ್ಣ ಅಂದ. ಬತ್ತಿ ಅಂದರೆ ಒಣಗುವುದು, ದೀಪ ಉರಿಸಲು ಹತ್ತಿಯಿಂದ ಮಾಡುವ ಎಳೆ ಆಗಿರ್ಬೋದು, ಅದನ್ನು ಸಹ ಬತ್ತಿ ಅಂತಾರೆ. ಬತ್ತಿ ಹೋಯ್ತು, ನೀರೆಲ್ಲ ಬತ್ತಿ ಹೋಯ್ತು ಅಂತಾರಲ್ಲ, ಒಣಗುವುದು. ಬನ್ನಿ ಅಂದರೆ ಒಂದು ಮರ, ಬನ್ನಿ ಮರ ಅಂತಾರಲ್ವ. ಸೊ ಆಹ್ವಾನಿಸುವುದು, ಬನ್ನಿ ಅಂತಂದರೆ ಬನ್ನಿ, ಕರ್ಕೊಂಡು ಬನ್ನಿ ಅಂತಾರಲ್ಲ ಅದು. ಓಕೆ, ನೆಕ್ಸ್ಟ್ ಬಾಲ, ಹುಡುಗ. ಪ್ರಾಣಿಗಳ ಪುಚ್ಛ, ಬಾಲ. ಓಕೆ, ಟೇಲ್. ಬಿಡಿ ಪ್ರತ್ಯೇಕ, ತ್ಯಜಿಸು, ಬಿಟ್ಬಿಡು, ಬಿಡಿ ಅಂತಾರಲ್ಲ ಅದು. ಬೀಗ ನೆಂಟ, ಬೀಗರು. ಕೀಲಿ, ಬೀಗದ ಕೀ ಇದೆಯಲ್ವ, ನೋಡಿದ್ರಲ್ಲ. ಬೇಡ ನಿಷಾದ, ನಿರಾಕರಣೆ. ಭಾವ ಸೋದರಿಯ ಗಂಡ, ಸಾರಾಂಶ ಚಿತ್ತಸ್ಥಿತಿ, ಭಾವಸ್ಥಿತಿಯಲ್ಲಿ ಭಾವಚಿತ್ತರಾಗುವುದು ಅಂತಾರಲ್ಲ ಅದು. ಭೀಮ ಭಯಂಕರ, ಪಾಂಡವ ಮಧ್ಯಮ, ಭೀಮ ಬಲಶಾಲಿ. ಮರಳು ಹಿಂದಿರುಗು, ಉಸುಕು. ಮರಳು ಮನೆ ಕಟ್ಟಕ್ಕೆ ಯೂಸ್ ಮಾಡ್ತಾರಲ್ಲ, ಉಸುಕು, ಅದು. ಹಿಂದಿರುಗು ಅಂದರೆ ಮರಳು, ವಾಪಸ್ ಮರಳ್ತಾ ಇದ್ದೀನಿ. ಮಾರ್ಗ ದಾರಿ, ಶೈಲಿ ಅಭಿವ್ಯಕ್ತಿಯ ಒಂದು ರೀತಿಯ, ನೀವು ಮಾತಾಡುವ ಮಾರ್ಗ ತುಂಬ ಚೆನ್ನಾಗಿದೆ ಅಂತಾರಲ್ಲ ಆ ರೀತಿ. ಮುಡಿ ತುರುಬು, ಧರಿಸು ಧಾನ್ಯದ ಒಂದು ಅಳತೆ. ಮೊಳೆ ಚಿಗುರುವುದು, ಆಣಿ. ಶಿಖಿ ಅಂದರೆ ಅಗ್ನಿ, ನವಿಲು, ಪರ್ವತ. ನಾನಾರ್ಥ ಆಗಿದೆ. ಶಿವ ಮಂಗಳ, ಶಂಕರ. ಓಕೆ, ಸರ ಅಂತ ಅಂದರೆ ಧ್ವನಿ, ಹಾರ ನಾವು ಹಾಕ್ಕೊಳ್ತೀವಲ್ವ, ಹಾರ ಅದು. ಓಕೆ, ನೆಕ್ಸ್ಟ್ ಸರಿ ಅಂದರೆ ಚಲಿಸು, ಸರಿಯಪ್ಪ ಸ್ವಲ್ಪ ಮೂವ್ ಆಗಪ್ಪ ಅಂತ. ಸಮನಾದ, ಕ್ರಮಬದ್ಧವಾದ. ಓಕೆ, ನೆಕ್ಸ್ಟ್ ಹೊಳೆ, ನದಿ, ಮಿನುಗು, ಗೋಚರಿಸು. ಸಾಕು ಪೋಷಿಸು, ಬೇಡವೆನ್ನು, ಸಾಕು ಇಷ್ಟೇ ಸಾಕು ಅಂತಾರಲ್ಲ, ಬೇಡವೆನ್ನು. ಹರಿ ವಿಷ್ಣು, ಕತ್ತರಿಸು, ಹರಿಯಪ್ಪ ಬಟ್ಟೆ ಹರಿಯಪ್ಪ. ಪ್ರವಹಿಸು. ಹಸು ಆಕಳು, ಬಾಲಿಶ. ಕರ ಕೈ ಹಸ್ತ. ಓಕೆ, ತೆರಿಗೆ ಟ್ಯಾಕ್ಸ್ ಕಟ್ತೀವಲ್ವ ಅದು ಕರ. ನೆನೆ ಸ್ಮರಣೆ, ಒದ್ದೆ. ಸ್ಮರಣೆ ಅಂದರೆ ನೆನಪಿಸೋದು, ಒದ್ದೆ ಅಂತ ಅಂದರೆ ನೆನೆಸ್ಬಿಟ್ಟೆ, ಕಾಳುಗಳನ್ನು ನೆನೆಸಕ್ಕೆ ಹಾಕಿದ್ದೀನಿ ಅಂತಾರಲ್ವ. ಸೊ ನೆನೆಸಿದ ಕಾಳುಗಳು ಅಂತಾರಲ್ಲ, ಆ ರೀತಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಏನಪ್ಪ ಅಂತಂದರೆ ಬಹಳಷ್ಟು ಎಕ್ಸಾಮ್ಸ್ಗಳಲ್ಲಿ ಈ ಒಂದು ನಾನಾರ್ಥಗಳನ್ನು ಬರೀರಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅಥವಾ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಡ್ತಾರೆ. ಸೊ ಒಂದು ಪದಕ್ಕೆ ಹಲವಾರು ಅರ್ಥಗಳಿದ್ರೆ ಅದನ್ನು ನಾವು ನಾನಾರ್ಥ ಪದ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.